करावली न्यूज नेटवर्क के स्वागत। नाजरीन आदाब, करावली न्यूज नेटवर्क में फिर एक बार आपका इस्तकबाल है। आज सुबह 11 बजे मिनी विधान सौदा के इहाते में कर्नाटक महकमे जंगलात होन्नावर डिवीजन की जानिब से यौम माहौलियात के दिन पर मिनिस्टर मनकाल एस वैद्य के हाथों पौधा लगाया गया। देखिए इस वीडियो को। इसके बाद ताल्लुका इंतजामिया भटकल महकमे महसूलात मानसून कुदरती आफात से मुताल्लिक इमदादी कामों पर भी जायजा लिया गया, जिसमें तमाम महकमे के लोग हाजिर थे। देखिए हमारी ये पूरी रिपोर्ट वीडियो की शक्ल में। हमारी इस वीडियो को लाइक और शेयर करके सब्सक्राइब करना न भूलें और साथ साथ अपनी कीमती राय और मशवरे हमारे कमेंट्स बॉक्स में देना न भूलें। तब तक के लिए हमें इजाजत दें। आदाब। ಎಲ್ಲರಿಗೂ ನಮಸ್ಕಾರ। ಭಾಳ ದಿವಸದ ಅಥವಾ ಭಾಳ ತಿಂಗಳ ನಂತರ ಮತ್ತೆ ಪುನಃ ನಿಮ್ಮ ಕೆಲಸ ನೀವು ಮಾಡ್ತಾ ಇದ್ರಿ, ನಮ್ಮ ಕೆಲಸ ನಾನು ಮಾಡ್ತಾ ಇದ್ದೀನಿ. ಆದರೂ ಆದಷ್ಟು ಬೇಗ ಜನಸಾಮಾನ್ಯರ ಕೆಲಸ ಆಗಬೇಕು, ಸಾಮಾನ್ಯ ಜನಕ್ಕೆ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ, ಅದರಲ್ಲೂ ವಿಶೇಷವಾಗಿ ಇಡೀ ದೇಶದಲ್ಲಿ ಮಳೆ ಇಲ್ಲಾದರೂ ನಮ್ಮ ಕ್ಷೇತ್ರದಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಮಳೆ ಕೊರತೆ ಆಗೋದಿಲ್ಲ. ಯಾವಾಗಲೂ ಆಗಲಿಲ್ಲ, ಈಗೂ ಆಗೋದಿಲ್ಲ, ಮುಂದೂ ಕೊರತೆ ಆಗೋದಿಲ್ಲ. ಮಳೆ ಬಂತು ಅಂತಾದರೆ ಎಲ್ಲರೂ ಸುಖವಾಗಿರ್ತಾರೆ ಅನ್ನೋದೇ ಅರ್ಥ. ನಮಗೂ ನಿಮಗೂ ಸ್ವಲ್ಪ ಕೆಲಸ ಕಡಿಮೆ, ಅದು ಹೆಚ್ಚು ಬಿದ್ದರೆ ಸ್ವಲ್ಪ ಕೆಲಸನೂ ಆಗ್ತದೆ. ದೇವರಲ್ಲಿ ಕೇಳ್ಕೊಳ್ಳೋದು ಯಾರಿಗೂ ತೊಂದರೆ ಆಗದಿದ್ದ ಹಾಗೆ, ಏನೂ ತೊಂದರೆ ಆಗದಿದ್ದ ಹಾಗೆ ಆಗಲಿ ಅನ್ನೋದು ನಾವು ದೇವರನ್ನು ನಂಬಿಕೊಂಡು ನಾವು ಕೆಲಸ ಮಾಡೋದು. ಮತ್ತೆ ಮತ್ತೆ ಹೇಳ್ತೀನಿ, ನಡಿ ಬೇಜಾರು ಮಾಡಬೇಡಿ. ಯಾರಾದರೂ ಈ ತಾಲೂಕಲ್ಲಿ ಅಥವಾ ಈ ಕ್ಷೇತ್ರದಲ್ಲಿ ಇರೋ ಇಷ್ಟ ಇಲ್ಲ ಅಂದರೆ ದಯವಿಟ್ಟು ನಿಮ್ಮನ್ನು ಕಳಿಸ್ಲಿಕ್ಕೆ ನಾನು ರೆಡಿ ಇದ್ದೀನಿ. ಇಷ್ಟ ಇದೆ ಅಂದೇಳಾದರೆ ಸಾಮಾನ್ಯ ಜನರದ್ದು, ಬಡವ್ರದ್ದು ಕೆಲಸ ಮಾಡಬೇಕು, ಅವ್ರದ್ದು ಕಂಪ್ಲೇಂಟ್ ಬರ್ಕೂಡ್ದು. ಯಾವುದೇ ಕಾರಣಕ್ಕೆ ಬರಲಿಕ್ಕಿಲ್ಲ. ಬರೆದಿದ್ದ ಹಾಗೆ ನೋಡ್ಕೊಳ್ಳುವ ಕೆಲಸ ಮಾಡೋದು ನಿಮ್ಮದು. ಪೂರಕವಾಗಿ ಏನು ವ್ಯವಸ್ಥೆ ಬೇಕು ಅದು ಮಾಡೋ ಕೆಲಸ ನಾನು ಮಾಡ್ತಾಯಿದ್ದೀನಿ, ಮುಂದೂ ಮಾಡ್ತೀನಿ, ನಿಮ್ಮ ಜೊತೆ ನಿಲ್ತೀನಿ. ನಮ್ಮ ಉದ್ದೇಶ ಇಷ್ಟೇ. ಕಷ್ಟ ಆಯಿತು ಅಂದರೆ ಅಷ್ಟೊತ್ತಿಗೆ ಅಲ್ಲಿ ಹೋಗಿ ನೀವು ಸ್ಪಂದಿಸ್ರಿ ಅಂದರೆ ಈ ಕ್ಷೇತ್ರಕ್ಕೆ ನಿಮ್ಮ ಅವಶ್ಯಕತೆ ಇದೆ ಅಂದರೆ, ನೀವು ಸ್ಪಂದಿಸಲಿಲ್ಲ ಅಂದರೆ ನಿಮ್ಮ ಅವಶ್ಯಕತೆ ಇಲ್ಲ ಅಂತ ಅರ್ಥ. ನಾನು ನಿನ್ನೆದನ್ನು ಯೋಚನೆ ಮಾಡುವವನಲ್ಲ, ನಾಳೆದು ಮಾತ್ರ ಯೋಚನೆ ಮಾಡುವನು. ಇವತ್ತದ್ದು ಮುಗಿಸೋದು ಬಂದಿದ್ದು, ನಾಳೆ ಏನು ಮಾಡಬೇಕು ಅನ್ನೋದು ಯೋಚನೆ ಮಾಡುವಂಥವು. ನಿನ್ನೆ ಏನಾಗಿತ್ತು, ಹೇಗಾಗಿತ್ತು ಅದು ಕೇಳೋದಿಲ್ಲ. ಹಾಗಾಗಿ ನಿಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ನಾವು ಯಾವುದೇ ಕಾರಣಕ್ಕೆ ಎಲ್ಲೂ ವ್ಯತ್ಯಾಸ ಆಗದಿದ್ದ ಹಾಗೆ ನಿಮ್ಮ ಕರ್ತವ್ಯ ನೀವು ಮಾಡಿ, ನಿಮಗೆ ದೇವರು ಒಳ್ಳೇದು ಮಾಡ್ತಾರೆ. ಫಸ್ಟ್ ನಾವು ಆರೋಗ್ಯ ಇಲಾಖೆದನ್ನು ತಿಳ್ಕೊಂಡು ಅವರಿಗೆ ಅಲ್ಲಿ ಹಾಸ್ಪಿಟ್ಲಲ್ಲಿ ಅವರ ಅವಶ್ಯಕತೆ ಇರ್ತದೆ, ಅವ್ರಿಗೆ ಕಳಿಸ್ಕೊಂಡು ಕಡೆಗೆ
ಭಾಳ ವರ್ಷದಿಂದ ಇಲ್ಲಿ ಇದ್ದವ್ರು ಇದ್ದೀರಿ, ಹೊಸದಾಗಿ ಬಂದವರು ಇದ್ದೀರಿ, ನೋಡಿಕೊಂಡು ಒಳ್ಳೆಯ ರೀತಿಯಲ್ಲಿ ಕೆಲಸ ಮಾಡೋಣ, ನಮಗೆ ತೃಪ್ತಿ ಆಗುವ ರೀತಿಯಲ್ಲಿ ಮಾಡುವ. ಕೆಲವೊಂದು ನೀವು ಮಾಡಿದ್ದು ಬೇರೆಯವರಿಗೆ ತೃಪ್ತಿ ಆಗೋದಿಲ್ಲ ಅಥವಾ ಸಮಾಧಾನ ತರೋದಿಲ್ಲ. ಆದರೆ ಅದು ಒಳ್ಳೆಯದು ಅಂದೇಳಿ ಆದರೆ ನಮಗೆ ಅದು ಸರಿ ಅಂತ. ಯಾರು ದುಡ್ಡು ಹಣ ಯಾರ್ದು? ಆ ಬಡವರು ಕಟ್ಟದ ಟ್ಯಾಕ್ಸಲ್ಲಿ ನಮಗೆ ಪಗಾರ ಕೊಡ್ತಾರೆ, ನಿಮಗೂ ಪಗಾರ ಕೊಡ್ತಾರೆ. ಯಾರು ದುಡ್ಡು? ಅವರು ಕಟ್ಟಿದ ಟ್ಯಾಕ್ಸಲ್ಲಿ ನಿಮಗೆ ಹಣ ಕೊಡೋದು. ಅವರನ್ನು ನೋಡಿಕೊಳ್ಳಲಿಕ್ಕೆ ಅವರು ಯಾವ್ಯಾವುದೋ ರೂಪದಲ್ಲಿ ಹಣ ಸಂಗ್ರಹಣ ಮಾಡಿ ಸರ್ಕಾರ ನಿಮಗೆ ಅವರನ್ನು ನೋಡಿಕೊಳ್ಳಲಿಕ್ಕೆ ನಿಮಗೆ ಇಟ್ಟಿದ್ದಾರೆ. ಇದು ತಿಳ್ಕೊಳ್ಬೇಕು ಮೊದಲೇ. ಅಧಿಕಾರಿಗಳಿಗಿಲ್ಲ ಅಥವಾ ನಾನು ನಿಮ್ಮ ಹತ್ರ ಅವರಿಂದ ಪಗಾರ ತಗೊಂಡು ಅವ್ರ ಕೆಲಸ ಮಾಡಬೇಕಲ್ಲ, ನಾನು ಅದು ತಿಳ್ಕೊಳ್ಬೇಕು. ಭಾಳ ಮುಖ್ಯವಾದದ್ದು. ಕೆಲವು ಅಧಿಕಾರಿಗಳಿಗೆ ಅದು ಗೊತ್ತಿಲ್ಲ. ನಾನೇನು ಓದಿದ್ದೇನೆ, ನನ್ನನ್ನು ಆಯ್ಕೆ ಮಾಡಿದ್ದಾರೆ ಇಲಾಖೆಗೆ, ನಾನೇನೋ ಮಾಡಬೇಕು, ಅದು ಆಗೋದಿಲ್ಲ. ಸಾಮಾನ್ಯ ಜನಕ್ಕೆ, ಬಡವರಿಗೆ ಅಥವಾ ಸರ್ಕಾರದ ಕಾನೂನು ಬಿಟ್ಟು ಒಬ್ಬ ಬಡವನಿಗೆ ಹೆಲ್ಪ್ ಆಗ್ತದಂದ್ರೆ ಮಾಡಿದ್ರಿಂದ ಏನೂ ತಪ್ಪಿಲ್ಲ. ಒಬ್ಬ ಸಾಮಾನ್ಯ ಜನಕ್ಕೆ ಒಂದು ಹೆಲ್ಪ್ ಮಾಡಿದರೆ ಏನೂ ತಪ್ಪಾಗೋದಿಲ್ಲ. ಮತ್ತೇನು ಬರೀತಾರೋ ಗೊತ್ತಿಲ್ಲ. ಏಜೆಂಟ್ರು ಬಂದರೆ ಕೂತ್ಕೊಂಡು ಕೆಲಸ ಮಾಡಿ ಕೊಡ್ತಾರೆ. 6 ಗಂಟೆ 7 ಗಂಟೆ 8 ಗಂಟೆ ರಾತ್ರಿವರೆಗೆ ಆಫೀಸ್ ಓಪನ್ ಇಟ್ಕೊಂಡು ಕೆಲಸ ಮಾಡಿ ಕೊಡ್ತಾರೆ. ಅವ್ರಿಗೆ ಸಿಗ್ತದೆ ಅಂದರೆ ಮಾಡ್ತಾರೆ. ಅದು ಭಾಳ ದಿನ ಇರೋದಿಲ್ಲ, ಭಾಳ ದಿನ ನಡೋದಿಲ್ಲ. ಅದು ಆಗಬಾರ್ದು, ಅದು ಒಳ್ಳೆಯದು ಅಲ್ಲ. ಅದೇ ಏಜೆಂಟ್ರು ಮುಂದೊಂದು ದಿನ ನಿಮಗೆ ತೊಂದರೆ ಆಗ್ತದೆ, ಅವರಿಂದನೇ ತೊಂದರೆ ಆಗ್ತದೆ. ಅದೇ ನೀವು ಬಡವರಿಗೆ ಕರೆದು ಕೂಡಿಸಿ ಕೆಲಸ ಮಾಡಿ ಕೊಟ್ಟರೆ ಅವ್ರು ಹೇಳೋ ಮಾತು ಅದು ಒಂದು ದೇವರಿಗೆ ನಿಮ್ಮ ಮೇಲೆ ಒಂದು ಕನಿಕಾರ ಇರ್ತದೆ. ಏನೋ ಒಳ್ಳೇದು ಮಾಡಿದ್ರಿ, ನಮಗೂ ಸುದ್ದಿ ಬರ್ತದೆ. ಎಲ್ಲನೂ ನಾವು ಕಟ್ಟ ಕಡೆ ವ್ಯಕ್ತಿ ಜೊತೆ ಇರುವವರು, ಅವರು ಹೇಳ್ತಾರೆ ಯಾರು ಏನು ಮಾಡ್ತಾರೆ, ಯಾವ ಇಲಾಖೆಯವರು ಏನು ಮಾಡ್ತಾರೆ ಅನ್ನೋದು. ಅದು ಒಳ್ಳೇದಲ್ಲ. ಕೂಡಿಸಿ, ಮೊದಲು ಬಂದವರಿಗೆ ಕೂಡಿಸಿ ಮಾತಾಡಿ. ಅರ್ಧ ಕೆಲಸ ಮುಗೀತು ನಿಮ್ಗೆ. ಯಾರೇ ಒಬ್ಬ ಬಂದು ನಿಮ್ಮ ಆಫೀಸಿಗೆ ಬಂದು ಕೂಡಿಸಿ ನೀವು ನಗ್ತಾ ಮಾತಾಡಿ ಕಳಿಸಿದ್ರೆ ಅರ್ಧ ಕೆಲಸ ಮುಗೀತು. ಒಂದೊಮ್ಮೆ ಆಗದಿದ್ರು ಆಗೋದಿಲ್ಲ, ಯಾಕೆ ಇಂಥದ್ರಿಂದ ಆಗೋದಿಲ್ಲ ಅಂತ ಹೇಳಿದರೆ ಪೂರ್ತಿ ಕೆಲಸ ಮುಗೀತು. ನೀವು ಅವ್ರು ನೋಡಿದಗಳಿಗಿಲ್ಲಿ ಇವರಿಂದ ಏನಾಗ್ತದೆ, ಇವರಿಂದ ಏನು ಸಿಗ್ತದೆ ಅನ್ನೋದು ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ಅದು ಭಾಳ ದಿನ ನನ್ನ ಕ್ಷೇತ್ರದಲ್ಲಂತೂ ನಡೆಯುವುದಿಲ್ಲ. ಮತ್ತೆ ಹೇಳ್ತೀನಿ, ದಯವಿಟ್ಟು ನಿಮ್ಮ ಕೆಲಸ ನೀವು ಮಾಡಿ. ನಿಮಗೇನು ಪೂರಕವಾದಂಥ ವ್ಯವಸ್ಥೆ ಬೇಕು ಅಥವಾ ಏನಾಗಬೇಕು ಅದನ್ನು ಮಾಡಲಿಕ್ಕೆ ನಾನು ನಿಮ್ಮ ಜೊತೆ ಇದ್ದೀನಿ. ಯಾರೇ ಏನೇ ಹೇಳಲಿ, ನಾನು ಹೇಳಿದೆ ನಿಮಗೆ ತೃಪ್ತಿ ಆಗುವಂಗೆ ಮಾಡಿ ಅನ್ನಿ. ಅದು ಒಂದು ಭಾಳ ಮುಖ್ಯವಾಗಿರೋದು. ಆ ರೀತಿಯಲ್ಲಿ ಅವ್ರಿಗೂ ತೃಪ್ತಿ ಆಗುವ ಹಾಗೆ ಮಾಡಿ ಕಳಿಸಿ ಅನ್ನಿ ನಿಮ್ಮ ಹತ್ರ ಕೇಳೋದು. ಅಷ್ಟು ಬಿಟ್ಟರೆ ಬೇರೆ ಏನು ನಿರೀಕ್ಷೆ ಇಲ್ಲ ನನಗೆ. ಇನ್ನೊಂದು ಸರ್, ತಾಲೂಕ್ ಪಂಚಾಯತ್ ಬಜೆಟ್ ಅಲ್ಲಿ ಲಾಸ್ಟ್ ಟೈಮ್ ಆಲ್ಮೋಸ್ಟ್ 1 ಇಯರ್ ಬ್ಯಾಕ್ ಒಂದು ವಾರ್ಡ್ ಕಟ್ಟಲಿಕ್ಕೆ ಶುರು ಮಾಡಿದ್ರು. ಅರ್ಧ ವಾರ್ಡ್ ಗೋಡೆ ಆಗಿದ್ದು, ಸ್ಲ್ಯಾಬ್ ಆಗಿದೆ, ಫಿನಿಶಿಂಗ್ ಆಗಿಲ್ಲ. ಅದು ಬಜೆಟ್ ಮುಗಿತಂತ ಅದು ಅದಕ್ಕೆ ನಿಂತಿದೆ ಸರ್. ನಾನು ಕಳಿಸಲ ಲೆಟರ್ ಬರ್ತಿದ್ದೇನೆ. ಅದೊಂದೇ ನಾನು ಇನ್ನೂ ಕಂಪ್ಲೀಟ್ ಆಗಲಿಕ್ಕೆ ಒಂದು 7-8 lakhs ಅದು ಬೇಕಂತ ನಾನು ಮಾಧ್ಯಮದಿಂದ ಅದು ಕೇಳಿದ್ದೇನೆ. ಅಷ್ಟೊಂದು ಬಜೆಟ್ ನನ್ನಿಂದ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಲಾಸ್ಟಿಂಗ್ ಆಗ್ಬೇಕು. ಯಾರು ಈಗ ಮಾಡ್ತಾ ಇದ್ದವ್ರು ಯಾರು? ಅದು ಮಾಡಿದವ್ರು ಯಾರು? ಹಣ ಕೊಡ್ತೀನಿ. ಮತ್ತೆ ಮೆಡಿಸಿನ್ ಮಂತ್ಲಿ ಬರೋ ಮೆಡಿಸಿನ್ 5 ಇದೆ. ಫಸ್ಟ್ ವೀಕಲ್ಲಿ ನಮ್ಗೆ ಮಂತ್ಲಿ ಬರ್ತದೆ, ಮಂತ್ಲಿ ಒಳಗಡೆ ಖಾಲಿನೇ. ನಾನು ಲೋಕಲ್ ಪರ್ಚೇಸ್ ಆಲ್ಮೋಸ್ಟ್ 40% ಒನ್ ಪೇಷಂಟ್ ನಮ್ಮಲ್ಲಿ ಇಟ್ಟಿದ್ದೀನಿ. ಹಣ ಇದೆಯಲ್ಲ, ಮೆಡಿಸಿನ್ ಬರ್ತದೆ, ಸೇಮ್ ಆಗುತ್ತೆ. ಆದ್ರೆ ನಾವು ಆರೋಗ್ಯ ರಕ್ಷಾ ಸಮಿತಿಯಿಂದ ಪರ್ಚೇಸ್ ಮಾಡ್ತೀವಿ.
ನಾನು ಹಾಗೆ ಪರ್ಚೇಸ್ ಮಾಡ್ಕೊಂಡು ಬಟ್ ಹೊನ್ನಾವರದಲ್ಲಿ 35 ಪೇಷಂಟ್ ಇರ್ತದೆ, ಇಲ್ಲಿ 100 ಇರ್ತದೆ. ಇವರ ನನ್ನ ಹತ್ರ ಪ್ರತಿದಿನ ಬರ್ತದೆ, ಇವತ್ತೇ ಏನು ಬೆಡ್ ಖಾಲಿ ಆಗಿದೆ, ಪೇಷಂಟ್ ಬಂದ್ರೆ ಇಟ್ಕೊಳ್ಲಿಕ್ಕೆ ಆಗೋದಿಲ್ಲ, ಯಾರಾದ್ರೂ ಇಂಪ್ಲಾನ್ಸ್ ಮಾಡಿದ್ರೆ ಕೊಡ್ಲಿಕ್ಕೆ ಅಂದ್ರೆ ಇಟ್ಟು ಅದು ಕೊಟ್ಬಿಟ್ಟಿದ್ದೇನೆ ಅಂತ ನಾನು ಹೇಳಿದೆ. ಇಂಪ್ಲಾನ್ಸ್ ಇಲ್ಲ, ಇದ್ದು ಯಾರು ಬಂದ್ರೋ ಅವ್ರಿಗೆ ಕೊಟ್ಟು ಮುಗಿಸಿ ಅಂದೇಳಿ. ನಿಮ್ಗೂ ಇಲ್ಲಿಗೂ ಡಿಫ್ರೆನ್ಸ್ ಇದೆ. ಇಲ್ಲಿ ಲೀಸ್ಟ್ ನೋಡಿದ್ರೆ ನಮಗೂ ಟೆನ್ಷನ್ ಆಗ್ತದೆ. ಬಂದವರಿಗೆ ವಾಪಸ್ ಕಳಿಸ್ದಿದ್ದಾಗ ಆಗ್ಲಿಕ್ಕೆ ಏನಾದರೂ ತೊಂದರೆ ಉಂಟಾ? ಬೆಡ್ ಹಾಸ್ಪಿಟ್ಲು 100 ಬೆಡ್ ಮಾಡಿದ್ರು, 100 ಬೆಡ್ ಆಯಿತು ಬಿಟ್ರೆ ಅದಕ್ಕೆ ಬೇಕಾದಂಥದ್ದು ಯಾವುದೂ ಮಾಡಲಿಲ್ಲ. 6 ವರ್ಷ ಮುಗಿದು ಹೋಯ್ತು. ಎಷ್ಟು ವರ್ಷ ಆಯ್ತು ರೀ 100 ಬೆಡ್ಡಿಂದಾಗಿ? ಹಾಂ, ಅರ್ಥ ಆಯ್ತಾ? ಈಗ ಮತ್ತೆ 250 ಬೆಡ್ ಮಾಡಬೇಕು ಅಂದೇಳಿ ಓಡಾಟ ಮಾಡ್ತೇವೆ. ಈಗ ಏನು ಮಾಡ್ಲಿಕ್ಕೆ ಆಗ್ತದೆ ಅಂದೇಳಿ ಈಗ ಅದೊಂದು ವಾರ್ಡ್ ಮುಗಿಸ್ಕೊಡಿಸ್ತೀನಿ. ಯಾವುದು ಜಡ್ಪಿಯಿಂದ ಆಗೋದು ಇಮಿಡಿಯೇಟ್ ಮಾಡಿ ಕೊಡ್ತೀನಿ. ಅವ್ರಿಗೆ ಹೇಳಿದ್ದೇನೆ, ಇಮಿಡಿಯೇಟ್ ಆಗದಿದ್ರೆ ನನ್ಗೆ ಹೇಳಿ, ನಾನು ಮಾತಾಡಿ ಮುಗಿಸ್ತೇನೆ. ನಮ್ಮದು ಉದ್ದೇಶ ಇಷ್ಟೇ, ಬಂದವರಿಗೆ ಚೆನ್ನಾಗಿ ನೋಡ್ಕೊತ ಇದ್ದೀರಿ, ಇದೇ ರೀತಿ ನೋಡ್ಕೊಳ್ಳಿ. ಅಲ್ಲಿ ಯಾವ ಕೊರತೆ ಆಗದಿದ್ದಾಗ ನೋಡ್ಕೊಳ್ಳೋದು ನನ್ನ ಕೆಲಸ. ಎಷ್ಟು ದಿನ ಬೇಕು ಎಲ್ಲ ಕ್ಲೀನ್ ಆಗ್ಲಿಕ್ಕೆ? ಎಷ್ಟು ದಿನ ಬೇಕು? ಇಡೀ ಮುನ್ಸಿಪಾಲಿಟಿ ಏರಿಯಾ ಕ್ಲೀನ್ ಆಗ್ಲಿಕ್ಕೆ ಎಷ್ಟು ದಿನ ಬೇಕು? ರೋಗ ಬರುದು ಎಲ್ಲಿಂದ? ರೋಗ ಬರುದು ಎಲ್ಲಿಂದ? ಮತ್ತೆ ಹಾಗಾದ್ರೆ ಗೊತ್ತಿದ್ಕೊಂಡು ಸುಮ್ಮನೆ ಇದ್ರಲ್ಲ ನೀವು. ಅದೊಂದು ಒಳ್ಳೇದಿತ್ತು ನಿನ್ನೆ ಜಾಯ್ನ್ ಆಗಿ. ಅಂದ್ರೆ ಹಿಂದಿದ್ದವ್ರು ಮಾಡಬಾರ್ದು ಅಂದಳ. ಅದು ಅವ್ರು ಸ್ಯಾಲ್ರಿ ತಗೊಂಡು ಹೋಗ್ಲಿಲ್ಲ, ಫ್ರೀ ಮಾಡಿ ಹೋಗಿದ್ರಾ? ಆಯ್ತು, ಶುರು ಮಾಡಿ, ನಾಳೆಯಿಂದ ಶುರು ಮಾಡಿ. ಎಲ್ಲ ಕಡೆ ಲೈಟಿಂಗ್ ಎಲ್ಲ ಕಡೆ ಉಂಟಾ? ಲೈಟಿಂಗ್ ಎಲ್ಲಿ ಪ್ರಾಬ್ಲಮ್ ಇದೆ? ನೈಟ್ ಎಲ್ಲ ಸ್ಟ್ರೀಟ್ ಲೈಟ್ ಮಾಡಿದ್ದು ಎಲ್ಲಾದ್ರೂ ಪ್ರಾಬ್ಲಮ್ ಉಂಟಾ? ಮಾಡಿದ್ಮೇಲೆ ಮತ್ತೆ ಎಲ್ಲಾದ್ರೂ ಹೋಗಿದ್ರಾ? ಎಷ್ಟು ಮಾಡಿಸಿ? ಅದು ಒಂದೊಂದು ಕಡೆ ಅಲ್ಲ, ತುಂಬಾ ಹೋಗಿದೆ. ನನಗೆ ಕಂಪ್ಲೇಂಟ್ ಬಂದಿದೆ, ಅದಕ್ಕೆ ಕೇಳಿ. ನೀವು ಎಷ್ಟು ಗಂಟೆಗೆ ಮನೆಗೆ ಹೋಗುದು? ನಿಮ್ದು ಹೊನ್ನಾವರ ಅಲ್ಲ ಮನೆ? ಇಲ್ಲೇ ಮನೆ ಮಾಡಿದ್ರ? ನೀವು ನೈಟ್ ಒಂದು ರೌಂಡ್ ಹೊಡೆಯುವುದಿಲ್ಲ ಹೀಗೆ ಸುಮ್ಮನೆ ಪ್ರೀತಿಗೆ? ನನ್ನ ಏರಿಯಾ, ನಾನಿಲ್ಲಿ ಚೀಫ್ ಆಫೀಸರ್ ಆಗಿದ್ದೆ, ಹೋಗ್ತಾರ ಇಲ್ಲ? ಮತ್ತೆ ಹಂಗಂದ್ರೆ ನನ್ನ ಹತ್ರ ಹೆಂಗೆ ಕಂಪ್ಲೇಂಟ್ ಬರ್ತದೆ? ಹೇಳಿ, ಇಮಿಡಿಯೇಟ್ ಮಾಡಿಸಿ. ಇದು ಡ್ರೈನೇಜ್ ಪಕ್ಕಾ ಮಾಡಿ. ಅದೇನಾಯ್ತು ಹೊಸದು? ಅವ್ರು ಬಂದಿದ್ದಾರಾ ನಿಮ್ದು ಡ್ರೈನ್ UJD? ಕ್ಲಿಯರೆನ್ಸ್ ಕೊಡಬೇಡಿ ನೀವು. ನಿಮ್ ಕ್ಲಿಯರೆನ್ಸ್ ಬೇಕಲ್ಲ ಅವ್ರಿಗೆ, ಕೊಡಬೇಡಿ, ಯಾವುದೇ ಕಾರಣಕ್ಕೆ ಕೊಡಬೇಡಿ. ನಿಮ್ಮ ಇಂಜಿನಿಯರ್ ಯಾರು? ಒಬ್ಬರೇ ಇರೋದು? ಈಗ ಟೆಂಡರ್ ಆದ ವರ್ಕ್ ಎಷ್ಟಿದೆ ಬಾಕಿ ಮಾಡೋದು? ಯಾರು? ಎಷ್ಟಿದೆ? 20? ಏನು 25 ಸಾವಿರನೋ 25 ಲಕ್ಷನೋ 25 ಕೋಟಿನೋ? ವರ್ಕ್ 2 ಕೋಟಿ. ಅವ್ರು ಬಂದವ್ರು ಕೊಡ್ಲಿಲ್ಲ, ಅದಕ್ಕೂ ಮೊದಲು ನೀವೇನ್ ಮಾಡಿದ್ರಿ? ಮತ್ತೆ ಆಗ್ಲೇ ಇಲ್ಲ, ಟೆಂಡರ್ವರೆಗೂ ಆಗಿತ್ತು. ಇವ್ರು ಇಟ್ಕೊಂಡು ಕೂತ್ಕೊಳ್ತಾರೆ ಅಲ್ಲಿ ರೋಡಲ್ಲಿ ನಿಂತ್ಕೊಂಡು ಮಾತಾಡ್ತಾರೆ ಜನ, ಇವ್ರ ಗ್ಯಾರಂಟಿ ವ್ಯಾಪಾರ ಅಭಿವೃದ್ಧಿ ಇಲ್ಲ, ಎಲ್ಲ ಏನು ಕೆಲಸ ಆಗುದಿಲ್ಲ ಅಂತಾರೆ. ಇವ್ರು ಇಲ್ಲಿಗೆ ದುಡ್ಡು ಹಣ ಕೊಟ್ಟರು ಕೆಲಸ ಮಾಡೋದಿಲ್ಲ. ಆಯ್ತು, ವಾಟರ್ ಸಪ್ಲೈಗೆ ಎಷ್ಟು ಕೋಟಿ ಕೊಟ್ಟಿದ್ದೆ? ಇದು ಹೊಸದು ಅಮೃತ ಯೋಜನೆಯಲ್ಲಿ ಎಷ್ಟು ಬಂದಿದೆ? ಎಲ್ಲ ಯಾಕಲ್ಲ ಕೆಲ್ಸಕ್ಕೆ ಅವ್ರೇ ನಡೀರಲ್ಲ. ಎಲ್ಲಿಗೆ ನೀರು ಹೋಗುದ್ರಿ? ಅದು ಜಾಲಿಪಟ್ಟಣ ಪಂಚಾಯತ್ ಅದು ಬರ್ಲಿಲ್ಲ ಇನ್ನು. ಅಲ್ಲಿ 80 ಕೋಟಿ ಬೇಕು. ನೀವು ಇಂಜಿನಿಯರ್ ಹೌದು ಅಲ್ಲ ಡೌಟ್ ನನಗೆ. ಆದ್ರೂ ನಿಮ್ಗೆ ಗೊತ್ತಿರ್ಬೇಕಲ್ಲ.
ಅದೇ ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ಜನಕ್ಕೆ ಹೆಂಗೆ ಗೊತ್ತಾಗ್ತದೆ? ನಾನು ಹೇಳೋದಿಲ್ಲ, ನಾ ಹೇಳಿದ್ರು ಪೇಪರ್ದವ್ರು ಕೆಲವ್ರು ಹಾಕೋದಿಲ್ಲ, ಕೆಲವ್ರು ಭಾಳ ಪ್ರೀತಿಯಿಂದ ನೋಡ್ಕೊಂತಾರೆ ನಮ್ಮನ್ನ ಬಿಡಿ. 37 ಕೋಟಿ ಕೊಟ್ಟಿದ್ದೇನೆ, ಕರೆಕ್ಟ್ ಅಲ್ಲ? 37 ಕೋಟಿ ರೂಪಾಯಿ ವಾಟರ್ ಸಪ್ಲೈ ಬರೀ ಮುನ್ಸಿಪಾಲ್ಟಿಗೆ ಮಾತ್ರ. ಜಾಲಿಪಟ್ಟಣ ಪಂಚಾಯತಿಗೆ 86 ಕೋಟಿ ರೂಪಾಯಿ ಬೇಕು. ಅದು ಏನು ಅವರು 60ರಲ್ಲಿ ಮುಗಿಸ್ಬೇಕು ಅಂತಾರೆ, ನಾವು 80 ಬೇಕಾಗ್ತದೆ ಅನ್ನೋದು ಮತ್ತೆ ಪುನಃ ಎಸ್ಟಿಮೇಟ್ ಮಾಡಿಸ್ತಾ ಇದ್ದಲ್ಲ. ಹಾಂ, ಅದು ಹೌದು ಅಲ್ಲ, ಬೇಕಾದ ಹೌದಾ, ಬೇಕಾಗಿ ಕಮ್ಮಿ ಕೊಟ್ಟರೆ ಏನು ಮಾಡೋದು ನಡಿ. ಕುಡಿಯೋ ನೀರಿನ ಸಮಸ್ಯೆ ಕ್ಲಿಯರ್ ಆಗಬೇಕು ನಡಿ. ಅದಲ್ಲದೆ ಮತ್ತೆ ಜಡ್ಪಿಯಿಂದ ಒಂದು ಲೈನ್ ಸರಾವತಿಯಿಂದ ಬರ್ತಾ ಇದೆ. ಎಲ್ಲಿವರೆಗೆ ಬರ್ತಾ ಇದ್ರಿ ಅದು? 240 ಕೋಟಿ ರೂಪಾಯಿ. ಹಾಂ, ಎಲ್ಲಿವರೆಗೆ? ಗೊರಟೆವರೆಗೆಲ್ಲ. ಹಾಂ, ಇಷ್ಟೆಲ್ಲ ಇದೆ. ಅದಲ್ಲದೆ PWD-ನಲ್ಲಿ ಮತ್ತೆ ಇದೆ ಒಂದು ಎಷ್ಟು ಕೋಟಿ ಬಂದಿದೆಯಪ್ಪ? ಹಾಂ ಹಾಂ, ಭಟ್ಕಳ ಸಾಗರ್ ರೋಡ್ ಬಂದರವರಿಗೆ. ಹಾಂ, ಅಭಿವೃದ್ಧಿನೂ ಆಗ್ತದೆ. ನೀವು ಪ್ರಚಾರ ಮಾಡೋದಿಲ್ಲ, ಎಲ್ಲರಿಗೂ ಪಾಪ ಏನೋ ಮಾಡ್ತಾ ಇಲ್ವೋ ಏನೋ ಅನ್ನೋದು ತಿಳ್ಕೊಂತಾರೆ ಜನ ಅಷ್ಟೇ. ನೀವರು ಹೇಳ್ಬೇಕಲ್ಲ. ಪ್ರಾರಂಭ ಮಾಡಿ ಎಲ್ಲ ಕೆಲಸ. ನಿಮ್ದು ಟೆಂಡರ್ ಆಯ್ತೇನ್ರಿ? ನಿಮ್ದು PWD ಇದು ಟೆಂಡರ್ ಆಯ್ತಲ್ಲ, ಏಜೆನ್ಸಿ ಫಿಕ್ಸ್ ಆಯ್ತಲ್ಲ, ಇಮಿಡಿಯೇಟ್ ಸ್ಟಾರ್ಟ್ ಮಾಡಿ. ಅಲ್ಲಿ ಮೀನ್ ಮಾರ್ಕೆಟ್ ಮಾಡಿದ್ರಲ್ಲ, ಅದಕ್ಕೇನೋ ಏನೋ ಅಲ್ಲಿ ಹೋಗಿ ಯಾರೋ ಇರ್ತಾರೆ ಅನ್ನೆಲ್ಲ ಹೇಳ್ತಾರೆ. ಏನಾಗಿದೆ? ಕೀ ಹಾಕ್ಲಿಲ್ವಾ? ಇದೆಯಾ ನೋಡಿ, ಅದು ಸ್ವಲ್ಪ ಚೆಕ್ ಮಾಡಿ. ರಾತ್ರಿ ಬಂದು ಯಾರೋ ಕೂತ್ಕೊಳ್ತಾರೆ ಅನ್ನೆಲ್ಲ ಹೇಳ್ತಾ ಇದ್ದಾರೆ ನೋಡಿ. ಸಿಟಿ ಸರ್ವೆ ಆಗ್ತಾ ಇತ್ತಲ್ಲ, ಏನಾಯ್ತು? ಯಾರ್ರೀ ಸರ್ವೆ ಅವರು? ADLR ಸಿಟಿ ಸರ್ವೆ ಮಾಡಿಸ್ತಾ ಇದ್ನಲ್ಲ, ಫುಲ್ ಜಾಲಿ ಅಲ್ಲ, ಇಡೀ ಭಟ್ಕಳ ತಾಲೂಕು. ಹಾ ಹಾ, 75 ವರ್ಷ ಆದ್ರೂ ಸರ್ವೆ ಆಗದೆ ಬಿದ್ಕೊಂಡಿದೆ. ಅವ್ರಿಗೆ ಮ್ಯಾಪ್ ಇಲ್ಲ. ಎಷ್ಟು ದಿನ ಬೇಕಂತೆ? ಭಟ್ಕಳದಲ್ಲಿ ಎಲ್ಲಾದ್ರೂ ಸರ್ವೆ ನಕ್ಷೆ ಉಂಟಾ? ಅಲ್ಲ, ಕೆಲವು ಇಲ್ಲದ ಎಷ್ಟದೆ. ಈಗ ಯಾಕೆ ಮಾಡ್ತಾ ಇದ್ರಿ ಹಂಗಾರೆ? ಅಲ್ಲ ರೀ, ಈಗ ಯಾಕೆ ಮಾಡಿಸ್ತಾ ಇದ್ರಿ ಹಂಗಾದ್ರೆ? ಸರ್ವೆ ನಕ್ಷೆ ಇಲ್ಲ ಭಟ್ಕಳಕ್ಕೆ, ಮತ್ತೆ ಅದೇ ಅಂತಾರೆ ಇವರು. ಇದ್ರ ಹಂಗಾರೆ ಮಾಡ್ತದೆ ಯಾಕೆ? ಅವ್ರಿಗೆಲ್ಲ ಹಂಗಾದ್ರೆ ನಾಳೆ ಕಳಿಸ್ತೀನಿ, ಎಲ್ಲ ಅವ್ರಿಗೆ ಸಮಸ್ಯೆ ಎಲ್ಲ ಕ್ಲಿಯರ್ ಮಾಡಿ ಕಳಿಸಿ. ಎಲ್ಲ ಇದ್ದವ್ರಿಗೆ ಇಲ್ಲಿಂದ ಬೇರೆ ಕಡೆ ಡೆಪ್ಟೇಷನ್ ಮಾಡ್ತಾರೆ. ನಾವು ಬೇಕು ಅಂದೇಳಿ ತಂದ್ಕೊಂಡಿದ್ರಿ, ಬೇರೆನೋ ಇಡೀ ಜಿಲ್ಲೆ ನಮ್ಗೆ ಸಂಬಂಧ ಇದ್ದದ್ದು, ಅಲ್ಲೂ ಮಾಡಬೇಕು. ಭಟ್ಕಳದಲ್ಲಿ ಒಂದು ಸರ್ವೆ ಅವರು ಇದ್ರು ಗೊತ್ತಾ? ಈಗ ಎಷ್ಟು ಜನ ಇದ್ದಾರೆ? ಹಾ, ಯಾಕೆ ತಂದಿದ್ದು? ಜನಕ್ಕೆ ಅನುಕೂಲ ಆಗ್ಬೇಕು, ಅವ್ರ ಕೆಲಸ ಆಗ್ಬೇಕು ಅಂದೇಳಿ, ಸುಮ್ಮನೆ ಅಲ್ಲ. ಮತ್ತೆ ಇಡೀ ತಾಲೂಕಿನ ಸರ್ವೆ ನಡೀತದೆ, ನಿಮ್ ಸಪೋರ್ಟಿಂಗ್ ಅವ್ರಿಗೆ ಸಿಗ್ಲಿ ನಲ್ಲಿ. ನೀವು ಸಪೋರ್ಟ್ ಮಾಡಲಿಲ್ಲ, ಲೇಟ್ ಆಗಿದೆ ಅಷ್ಟೇ. ನಾವು ಇಷ್ಟೇ. ನಿಮ್ಗೆ ಆಯ್ತು ಬಂದ್ರು ಅಂದ್ರೆ ಏನಾಗಿ ಬಂದಿರ್ತಾರೆ ಅವರು. ಇಲ್ಲ, ನಕ್ಷೆ ಇಲ್ಲ, ಮುಗೀತು ನಿಮ್ದು. 75 ವರ್ಷ ದುಡ್ಕೊಂಬಂದ್ರಿ, ಮತ್ತೆ ಎಷ್ಟು ವರ್ಷ ದುಡ್ಬೇಕಂತಿದ್ರಿ? ಇಮಿಡಿಯೇಟ್ ಮಾಡಿ ಮುಗಿಸಿ. ಒಂದು ಏನು ಆ ಬಡವರು ಮನೆ ಕಟ್ಟಿದವ್ರಿಗೆ ಏನಾದ್ರು ಅವ್ರು ಮಾರುವಂಗಿಲ್ಲ, ಅವ್ರು ಎಣ್ಣೆ ಮಾಡುವಂಗಿಲ್ಲ, ಅವ್ರು ಮನೆ ಕಟ್ಟುವಂಗಿಲ್ಲ. ಒಬ್ರು ಕೋಆರ್ಡಿನೇಟ್ ಮಾಡ್ಕೊಂಡು ಮಾಡ್ಬೇಕು. ಎಲ್ಲಾದ್ರೂ ಬ್ಲಾಕ್ ಆದ್ರೆ, ಏನಾದ್ರೂ ಸಮಸ್ಯೆ ಇದ್ರೆ ನಮ್ಮ ಗಮನಕ್ಕೆ ತರುವಂಗೆ ಮಾಡಿ, ಯಶೋರ್ ಗಮನಕ್ಕೆ ತರುವಂಗೆ ಮಾಡಿ, ಅಷ್ಟೊತ್ತಿಗೆ ಹೋಗಿ ಅವರಿಗೆ ಸಹಾಯ ಸಹಕಾರ ಮಾಡಿ. ಕ್ಲೀನಿಂಗ್ ಇಮಿಡಿಯೇಟ್ ಆಗಲಿ ಇಡೀ ಭಟ್ಕಳದ್ದು. ನಾನು ಮೊದಲೇ ಹೇಳ್ತೀನಿ, 1 ವಾರದೊಳಗೆ ಮುಗಿಸಿ. ನೀವು ಸಂಚನ ಆಗಬೇಕು ಅದೆಲ್ಲ ನನ್ನ ಹತ್ರ ಕೇಳಬೇಡಿ, ಇಲ್ಲಾಂದ್ರೆ ಹೇಳಿ, ನಾನು ಮಾಡಿಸ್ತೀನಿ. ಈಗ ಮಳೆಯಲ್ಲಿ ಶುರುವಾಗಿರ್ತದೆ, ಇಲ್ಲಿ ರೋಗ ಬಂದ್ಮೇಲೆ ನೀವು ಏನೋ ಔಷಧಿ ತಂದಂಗಾಯ್ತು. ಹಾಂ, ನಿಮ್ಮ ಕತೆ ನಿಮ್ದು ಜಾಲಿದು ಅಪ್ರೂವಲ್ ಆಗ್ತದೆ. ಅದು ಮತ್ತೇನಾದ್ರೂ ಸಮಸ್ಯೆ ಇದೆ? ಅಲ್ಲಿದ್ದೇನಾದ್ರೂ ಕ್ಲೀನಿಂಗ್ ಏನು ಆಗಿದೆ? ಲೈಟಿಂಗ್ ಸಮಸ್ಯೆ ಎಲ್ಲ ಕ್ಲಿಯರ್ ಆಯ್ತಾ? ಹಾಕ್ತಾ ಇದ್ದಾರೆ. ಹಾಂ, ಅದು ಕ್ವಾಲಿಟಿ ನೋಡಿ. ಅಲ್ಲಿ ಹಾಕಿದವ್ರೆ ಇಲ್ಲಿ ಹಾಕ್ತಾ ಇದ್ದಾರೆ ಏನು? ಅವ್ರಿಗೆ ಹಾಕ್ಲಿಕ್ಕೆ ಕೊಡಬೇಡಿ, ಇಲ್ಲಿ ಮೊದಲು ಸರಿ ಮಾಡಿಸಿ. ಲೈಟ್ ಎಷ್ಟು? ನಿಮ್ದು ಎಷ್ಟು? ಮುನ್ಸಿಪಾಲ್ಟಿದು ಎಷ್ಟು? ಇರ್ಲಿ ರೀ, ನಿಮ್ಗೆ ಗೊತ್ತಿರ್ಬೇಕಲ್ಲ. ಇಷ್ಟು ಕೋಟಿ ರೂಪಾಯಿ, ಇಷ್ಟು ಲೈಟು.
ಏನೂ ಗೊತ್ತಿಲ್ಲದೆ ಇದ್ರೆ ಏನೂ ಗೊತ್ತಿಲ್ಲದೆ ಅವರಷ್ಟಕ್ಕೆ ಅವ್ರು ಮಾಡಿ ಹೋಗ್ಬಿಟ್ರೆ ಆಯ್ತಾ? ಮಾಡದೇ ಇದ್ರೆ ಏನು ಮಾಡ್ತೀರಿ ನೀವು? ಆಯಿತು, ಎಷ್ಟು 3,000 ಲೈಟ್. ಹಾಂ, ಒಂದಕ್ಕೆ ಎಷ್ಟಿದೆ? ಎಷ್ಟಿದೆ ಹೇಳ್ರಿ. ಅದರ ಏನಾದರೂ ಒಂದು ಬಂದ ತಕ್ಷಣ ಅದರದ್ದು ಫುಲ್ ಡೀಟೇಲ್ಸ್ ಗೊತ್ತಿಲ್ಲ ಅಂದ್ರೆ ನೀವು ಇನ್ವಾಲ್ವ್ ಇಲ್ಲ ಅಂದೇಳೆ ಅರ್ಥ. ನೀವು ಇನ್ವಾಲ್ವ್ ಬೇರೆದ್ರಲ್ಲಿ ಇದ್ರಿ ಅಂದೇಳೆ ಅರ್ಥ. ಯಾರೇ ಇಲಾಖೆಯವ್ರು ಯಾರೇ ಆಗಿರ್ಲಿ ಇನ್ವಾಲ್ವ್ ಇರ್ಬೇಕು. ಈಗ ನಮ್ಗೆ ಹೆಂಗೆ ಗೊತ್ತು ಅಲ್ಲಿ ಲೈಟ್ ಹಾಕ್ತಾ ಇದ್ದಾರೆ? ನಿಮ್ದು ಒಂದು ಇಲಾಖೆ ನಿಮ್ಗೆ ಗೊತ್ತಿರೋದಿಲ್ಲ, ನೀವೆಂತಕ್ಕಿರ್ತೀರಿ ಮತ್ತೆ? 3,000 ಎಲ್ಲಿಂದ ಸ್ಟಾರ್ಟ್ ಮಾಡ್ತಾರೆ, ಎಲ್ಲಿ ಎಂಡ್ ಮಾಡ್ತಾರೆ ಗೊತ್ತಿರಬೇಕಲ್ಲ. ಅವರಷ್ಟು ಅವರು 3,000ಕ್ಕೆ 1,500 ಹಾಕೊಂಡು ಅವ್ರ ಮನೆಗೆ ಹೋಗ್ತಾರೆ. ಕಡೆಗೆ ಅಲ್ಲಿ ಇದ್ದವ್ರು ಗಲಾಟೆ ಶುರು ಮಾಡ್ತಾರೆ. ನೀವು ನನಗೆ ಗೊತ್ತಿಲ್ಲ, ಫಿನಿಶ್, ಮುಗೀತಲ್ಲ? ಮುಗೀತೋ ಇಲ್ಲ? ಮುಗೀತು ಅಷ್ಟೇ. ಇಲ್ಲಿವರೆಗೆ ಆದದ್ದು ಅದೇ. ಇಲ್ಲಾಂದ್ರೆ ಈ ಪರಿಸ್ಥಿತಿ ಇರೋದಿಲ್ಲ. ಯಾವ ರೋಡಿಗೆ ಹೋಗಿ ಆ ರೋಡ್ ಇಲ್ಲ. ನಿಮ್ಮ ರೋಡ್ ಅಗಿಯುವಾಗ ಡ್ರೈನೇಜ್ ಅಲ್ಲಿ ನಡೀತಾ ಇರುವಾಗ ನೀವು ಹೋಗಿ ನಿಂತ್ಕೊಳ್ಬೇಡ. ಆಯ್ತು, ಆದ್ಮೇಲಾದ್ರೂ ಹೋಗಿ ನೋಡ್ಬೇಕಲ್ಲ. ಅಲ್ಲಿ ನೋಡಿ ಹೋಗಿ ಎಲ್ಲ ಕಿತ್ ಬೀಸಾಡ್ ಹೋದ್ರು ಅಲ್ಲಿ ಊರ್ನವ್ರು ಬಂದ್ಕೊಂಡು ನಮ್ಮ ಹತ್ರ ಜಗಳ ಮಾಡೋದು. ನಾವು ಮತ್ತೆ ಅದಕ್ಕೆ ಈಗ ಮತ್ತೆ ಹಣ ತಂದು ಹಾಕೋದು. ಏನು ಗೊತ್ತಿರೋದು ಮುನ್ಸಿಪಾಲ್ಟಿಲಿ ಎಷ್ಟು ಅನುದಾನ ಬಂದಿದೆ, ಎಲ್ಲೇ ಬಂದಿರಿದ್ರು ಇಷ್ಟು ಲೈಟ್, ಇಷ್ಟು ಪರ್ಚೇಸ್, ಇಷ್ಟು ಟೆಂಡ್ರು, ಇಷ್ಟು ಇಂಥವ್ರಿಗೆ ಆಗಿದೆ. ಯಾವುದು ನಿಮಗೆ ಬರೋದಿಲ್ವಾ? ಬರ್ತದೇ ಇಲ್ಲ, ಇನ್ವಾಲ್ವ್ ಇಲ್ಲ, ನಮ್ಗೆ ಸಂಬಂಧ ಇಲ್ಲ, ತೆಗೆದು ಬೀಸಾಡಿದ್ರೆ ಅಷ್ಟೇ. ತಲೆಯಲ್ಲಿ ಇರ್ಬೇಕ್ರಿ, ತಲೆಯಲ್ಲಿ ಇರ್ಬೇಕದು. ಇಲ್ಲಾಂದ್ರೆ ರಿಜಿಸ್ಟರ್ ತಗೊಂಬನ್ನಿ, ಇನ್ನಿ ಅದಾದ್ರೂ ಮಾಡಿ. ನಿಮ್ಮಲ್ಲಿ ಎಷ್ಟು ಲೈಟ್ ರೀ? 22 ಲಕ್ಷ ರೂಪಾಯಿ. ಬಾಕಿ ಏನ್ ಎಲ್ಲ ಕಡೆ ಕವರ್ ಆಯ್ತು, ಫುಲ್ ಜಾಲಿ ಇರ್ಲಿ. ಅಷ್ಟು ಈಗ ಅಷ್ಟು ಮಾಡಿದ್ರೆ ಪೂರ ಆಗ್ತದಲ್ಲ. ಬರ್ದಿದ್ರ? ಈಗ ಮತ್ತೆ ಎಷ್ಟು ಬೇಕು ಏನು ಅಂದೇಳಿ ನೋಡಿ ಡೀಟೇಲ್ಸ್ ನೀವೇನು ಬರ್ದಿದ್ರಲ್ಲ ಅದ್ರದ್ದು ಕಾಪಿ ಕೊಡಿದ್ದೀನಿ, ಪೂರ ಕೊಡ್ತೀನಿ. ಯಾಕೆ ಲೈಟ್ ಹಾಕೋದು? ಏನು ರಾತ್ರಿಗೆಲ್ಲ ತಿರುಗ್ತಾರೆ, ವಯಸ್ಸಾದವ್ರು ಇರ್ತಾರೆ, ಅದರಲ್ಲೂ ಕಳ್ತನ ಶುರುವಾಗಿದೆ. ನಾವು ಏನೇನೋ ಯೋಚನೆ ಮಾಡಿಕೊಂಡು ರೆಡಿ ಮಾಡೋದು, ನೀವೇನೇನೋ ಮಾಡೋದು, ನಿಮ್ಗೆ ಸಂಬಂಧನೂ ಇಲ್ಲ. 6 ತಿಂಗಳಾಗಲಿಲ್ಲ, ಈಗ ಹಾಳಾಗೋಯ್ತು. ಹಾಳಾದರೂ ಕೇಳೋರಿಲ್ಲ, ಅದಕ್ಕೆ ಹೋಗತ್ತೆ. ಒಳ್ಳೆ ಅಧಿಕಾರಿಗಳು ನೀವು, ಅವ್ರು ನಿಮಗೆ ಬಂದ ಅಭಿನಂದಿಸಿ ಹೋಗ್ತಾರೆ ಕಾಂಟ್ರಾಕ್ಟ್ದಾರ. ನಿಮ್ಮಂಥವ್ರು ಮತ್ತೆ ಸಿಗ್ಲಿಕ್ಕಿಲ್ಲ ಇಡೀ ರಾಜ್ಯದಲ್ಲಿ. 4 ಮಂತ್ ಬರುವುದಿಲ್ಲ ಅಂದ್ರೆ ಆಯ್ತಲ್ಲ. ಈಗ ಹಾಕಿದ್ದು ಕಡೆ ಬರೀತಾರೆ ಹೆಡ್ಡಿಂಗಲ್ಲಿ, ಹಾಕಿದ್ದೆ ಈಗ ಸರಿ ಇಲ್ಲ ಅಂತೀರಿ 4 ತಿಂಗಳೊಳಗೆ. ಅದು ಏನು ಕಂಪ್ನಿ, ಅದು ಏನು ಕತೆ? NOC ಯಾರಿಗೂ ಗೊತ್ತಿಲ್ಲದೆ ಕೊಟ್ಟು ಕಳಿಸ್ತಾರೆ ನೀವು. ಜನರದೇನು ಸಮಸ್ಯೆ ಗೊತ್ತಿಲ್ಲ ನಿಮ್ಗೆ. ಇಲ್ಲಿ ಕೆಲವರು ಫೋನ್ ಮಾಡ್ತಾರೆ, ಹೋಗಿ ನಿಲ್ಸೋದು. ಅವ್ರು ಯಾರು, ಫೋನ್ ಮಾಡೋರು ಏನು, ಯಾಕೆ ಫೋನ್ ಮಾಡ್ತಾರೆ? ನಾನು ಹೇಳೋದಿದ್ರೆ ಹೇಳ್ಬಿಡ್ತೀನಿ. ಅದು ನಿಮ್ಗೆ ಯೋಚನೆ ಮಾಡುವಷ್ಟು ಇದಿಲ್ಲ, ಕೆಪಾಸಿಟಿ ಇಲ್ಲ, ಇರಬೇಕಲ್ಲ ನಿಮಗೆ. ಅದು ಯಾಕೆ ಮಾಡ್ತಾರೆ, ಏನು ಮಾಡ್ತಾರೆ, ಯಾಕೆ ಆಗ್ತದೆ ಅನ್ನೋದು ಭಟ್ಕಳ ನೀವು ಬಂದ ಮೇಲೆ ಇದ್ದದ್ದಲ್ಲ. ಭಟ್ಕಳ ಮೊದಲೇ ಅದೇ, ಈ ಸಮಸ್ಯೆನೂ ಮೊದಲಿನಿಂದ ಅದೇ. ಯಾರಿಗೇನಾಗಿದೆ ಇಲ್ಲಿವರೆಗೆ? ಯಾರಿಗೇನಾಗಿದೆ? ಮಾಡ್ಕೊಳ್ಳೋರು ದುಡ್ಡು ಮಾಡ್ಕೊಂಡು ನಡೆದ್ರು, ಅಧಿಕಾರಿಗಳು ಮಾಡ್ಕೊಂಡು ಹೋದ್ರು, ರಾಜಕಾರಣಿಗಳು ಮಾಡ್ಕೊಂಡು ಹೋದ್ರು. ಈ ಏಜೆಂಟ್ರು ಏನು, ನಿಮ್ಮ ಏಜೆಂಟ್ರು ನಮ್ಮ ಏಜೆಂಟ್ರು ಗೊತ್ತಿಲ್ಲ, ಅದೊಂದು ಕಂಡುಹಿಡಿಬೇಕೀಗ. ರಾಜಕಾರಣಿಗಳ ಏಜೆಂಟು ಮತ್ತೆ ನಿಮ್ದು ಅವರು ಮಾಡ್ಕೊಂಡು ಹೋದ್ರು, ಹಾಗೆ ಭಟ್ಕಳ ಹಾಗೆ ಅದು ಅಷ್ಟೇ. ಇಷ್ಟೆಲ್ಲ ಆದದ್ದು. ಇಷ್ಟ ಇದ್ರೆ ಕೆಲಸ ಮಾಡಿ, ಇಲ್ಲ ಜಾಗ ಖಾಲಿ ಮಾಡಿ. ಅವ್ರ ಕಾರಣ ಇರಬೇಕು, ಇದು ತಪ್ಪು, ನೀವು ಹೇಳುವಂಗಿರ್ಬೇಕು. ಹೋಗಿ ನಿಂತ್ಕೊಂಡು ಹೌದು ತಪ್ಪು ಅಂತ. ನಾವು ಹುಟ್ಟೋಕ್ಕಿಂತ ಮೊದಲು ಮನೆ ಇರ್ತದೆ, ಅವ್ರ ಮನೆ ಬಿದ್ದೋಗಿರ್ತದೆ, ಮತ್ತೆ ಮನೆ ಕಟ್ಟಬಾರ್ದು. ಅವರು ಕಟ್ಟಬೇಕು ಬೇಡ? ಮತ್ತಾಗಾದ್ರೆ ಯಾರೋ ಫೋನ್ ಮಾಡಿದ್ರು ಅಂದ್ಗಳಿಗೆ ಹೋಗಿ ನಿಲ್ಸ್ಬಿಡೋದಾ? ಅವ್ರು ಯಾಕೆ ಫೋನ್ ಮಾಡ್ತಾರೆ ಅನ್ನೋಳು ಗೊತ್ತಲ್ಲ. ನಿಮ್ಮ ಕ್ಯಾಬಿನ್ ನಿಮ್ಮ ಎದುರುಗಡೆ ಕುರ್ಚಿ ಕೊಟ್ಟು ಕುಳಿಸೋದು ಅವರಿಗೆ ನೀವು. ಇದು ದುರಂತ. ಇದು ಅದೇ ಒಬ್ಬ ಬಡವ ಬಂದ್ರೆ ಅವ್ನು ನಿಂತ್ಕೊಂಡು ಮಾತಾಡಬೇಕು. ಅವನು ನಿಮ್ದು ಅವರಷ್ಟು ಎಲ್ಲರೂ ಹೋಗೋಲ್ಲರಿಗೆ ಅವನು ಕಾಯಬೇಕು. ನಿಮ್ಮ ಟೈಮಿಗೆ ನೋಡಿ ನೀವು ಅವ್ರಿಗೆ ಕರಿಬೇಕು. ನಿಮ್ಗೊಂದು ಬೆಲ್, ಒಂದು ಇದು ಏನು
ಒಂದು ಅಟೆಂಡ್ರು, ಅವ್ರು ಯಾರು ಏನು ಬರೆದು ಕೊಟ್ಟು ಇಲ್ಲ ಇವತ್ತು ಪುರ್ಸೊತ್ತಿಲ್ಲ ನಾಳೆ ಬರಬೇಡ, ಅವ್ರು ನಿಮಗೆ ಪಗಾರ ಕೊಡುವರು, ಸ್ಯಾಲ್ರಿ ಬರ್ತದಲ್ಲ ಅವ್ರ ದುಡ್ಡು. ಏನು ಉಪದ್ರ ಆಗ್ಬಿಟ್ಟಿದೆ, ಹೇಳುವವರಿಲ್ಲ ಕೇಳುವವರಿಲ್ಲ, ಏನು ನಡೀತದೆ ಅಂದಲೇ ಅರ್ಥ ಮಾಡ್ಕೊಳಕ್ಕಾಗ್ತದೆ. ಚಲೋದಲ್ಲ ಇದು, ಮೊದಲೇ ಹೇಳ್ಬಿಡ್ತೀನಿ. ಅಮೃತ ಯೋಜನೆದು ಎಷ್ಟು ಕೇಳಿದ್ರಿ ನೀವು? 86 ಕೋಟಿ, ಕರೆಕ್ಟ್ ಅಲ್ಲ? ಅದು ಮತ್ತೆ ಪುನಃ ಮಾಡ್ಲಿಕ್ಕೆ ಬಂದಿದೆ. ಅದು 60ರಲ್ಲಿ ಆಗ್ತದೆ ಅಂದ್ರೆ ಮಾತ್ರ, ಇಲ್ಲ ಅಂದ್ರೆ 87 ಬೇಕಂದ್ರೆ 87 ಕೊಡುವ, ಕಡಿಮೆ ಮಾಡ್ಲಿಕ್ಕೆ ಹೋಗ್ಬೇಡಿ. ಕೊಡ್ಲಿಕ್ಕೆ ನಾವು ರೆಡಿ ಇದ್ದೇವೆ, ಯಾವುದೇ ರೀತಿ ತೊಂದರೆ ಇಲ್ಲ, ಹಣ ಇದೆ ನಮ್ಮ ಹತ್ರ. ಮತ್ತೇನಾದ್ರು ಪಟ್ಟಣ ಪಂಚಾಯತ್ ಏನಾದ್ರು ಕೊರತೆ ಉಂಟಾ? ಹಾ, ಎಲ್ಲ ಟೆಂಡರ್ ಕರೆದು ಕರೆಕ್ಟ್ ಆಗಿ ಮಾಡಿ. ಮತ್ತೆ ವರ್ಕ್ ಎಲ್ಲ ನಡೀತಾ ಇದೆ ಇಲ್ಲ? ಮಾಡಿದ್ರಿ? ಎಷ್ಟು ಕೊಟ್ಟಿದ್ದು? ಹೌದು, ಸ್ಟಾರ್ಟ್ ಮಾಡಿದ್ರಲ್ಲ. ಮತ್ತೆ ಬೇರೆ ಏನಾದ್ರು ಸಮಸ್ಯೆ ಇದೆಯಾ? ಮತ್ತೇನಾದ್ರು ತೊಂದರೆ ಉಂಟಾ? ಕ್ಲೀನಿಂಗ್ ಏನಾದ್ರು ಎಲ್ಲಾದ್ರೂ ವ್ಯತ್ಯಾಸ ಆದ್ರೆ ನಾನೀಗ ಬರ್ತೀನಿ, ಎಲ್ಲ ಪಟ್ಟಣ ಪಂಚಾಯತ್ ಮುನ್ಸಿಪಾಲ್ಟಿ ಎಲ್ಲ ಕಡೆಲೂ ಬರ್ತೀನಿ ನಾನು. ಏನಾದ್ರೂ ವ್ಯತ್ಯಾಸ ಆದ್ರೆ ಮತ್ತೆ ಕುರ್ಚಿ ಮೇಲೆ ಕೂಡ್ಲಿಕ್ಕೆ ಕೊಡೋದಿಲ್ಲ ಯಾರಿಗೂ. ನೀವು ಇಲ್ಲಿಂದ ರೈಟ್ ಹೇಳೋ ಕಡಿಲ್ಲ, ಅಲ್ಲಿಂದನೇ ಕಳಿಸ್ಬಿಡ್ತೀನಿ ನಾನು, ಮೊದಲೇ ಹೇಳ್ಬಿಡ್ತೀನಿ ನಾನು. ನಾಗೇಂದ್ರ ನಾಗರಾಜ್ 240 ಕೋಟಿ ರೂಪಾಯಿನ ವರ್ಕ್ ಆಗಸ್ಟ್ ಅಲ್ಲಿ ಸ್ಟಾರ್ಟ್ ಮಾಡ್ತೀರಿ, ಆಗಸ್ಟ್ ಅಲ್ಲಿ ಮುಗಿಸ್ತೀರಿ. ಈಗ ಆಗಸ್ಟ್ ಇಂದ ಸ್ಟಾರ್ಟ್ ಮಾಡುದು 240 ಕೋಟಿ ಇಡೀ ಭಟ್ಕಳ ತಾಲೂಕು. 2025 ಅಷ್ಟು ಮಾಡಿದ್ರೆ ಎಲ್ಲರಿಗೂ ನೀರು ಹೋಗ್ಬಿಡ್ತು. ಗ್ರಾಮ ಪಂಚಾಯತ್ 16, ಮತ್ತೆ ಯಾವ್ದು? ಮತ್ತೆ ಮೂರು ಯಾವ್ದು ತಪ್ಪಿತು? ಹಾ ಹಾ, ಮೈನ್ಪುರದಲ್ಲಿ ಇದೆ ಬಿಡಿ, ಅದು ನಾನು ಜಡ್ಪಿ ಇದ್ದಾಗಲೇ ಮಾಡ್ಕೊಟ್ಬಿಟ್ಟಿದ್ದೆ. ಎಲ್ಲ ಕಡೆ ಮುಗಿತದ. 240 ಕೋಟಿ, 240 ಕೋಟಿ ರೂಪಾಯಿ. ಇದಕ್ಕೆಲ್ಲ ನೀರು ಕರೆಕ್ಟ್ ಕೊಡಬೇಕು ಅಂದ್ರೆ ಎಲ್ಲಿ ಬೋರ್ ಹೊಡೆದು ಬಾವಿ ಅದೆಲ್ಲ ಉಂಟು. ಕಡೆಗೆ ಅದು 240 ಅಲ್ಲಿಂದ ಸೀದಾ ಗೊರಟೆವರೆಗೆ ಹೋಗ್ತದೆ, ಕರೆಕ್ಟ್ ಅಲ್ಲ? ಎಲ್ಲ ಪಂಚಾಯತ್ಗೂ ಹೋಗ್ತದೆ. ಎಲ್ಲೆಲ್ಲಿ ನಿಮ್ ಟ್ಯಾಂಕ್ ಇದೆ ಅಲ್ಲಿಗೆ ಹೋಗಿ ಸಪ್ಲೈ ಕೊಡ್ತಾರೆ. ಸರಾವತಿಯಿಂದ ನೀರು ಬರೋದು 240 ಕೋಟಿ ರೂಪಾಯಿಂದ ಎಕ್ಸ್ಟ್ರಾ ಪೈಪ್ ಲೈನ್ ಮತ್ತೆ ಆಗಸ್ಟ್ ಒಳಗಡೆ ಮುಗಿಸ್ತೀರಿ. ಸರಿ, ಓಕೆ. ಮತ್ತೆ ಬೇರೆ ಏನಾದ್ರು? 36 ವರ್ಷ ಆಯ್ತು ಅಂಗನವಾಡಿಯಾಗಿ, ಇನ್ನೂ ಬಾಡಿಗೆ 1-2 ಗುಂಟೆ ಜಾಗ ಹುಡುಕಿ ಅದು ಒಂದು ಬಿಲ್ಡಿಂಗ್ ಕಟ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ನಮ್ಮ ಹತ್ರ, ನಿಮ್ಮ ಹತ್ರ ಅಲ್ಲ ರೀ, ನೀವು ಇವತ್ತು ಬರ್ತಾರೆ ಹೋಗ್ತೀರಿ, ನಮ್ಮ ಹತ್ರ ಜನಪ್ರತಿನಿಧಿಗಳ ಹತ್ರ. ಅದು ಅದರಷ್ಟು ದುರಂತ ಯಾವುದೂ ಇಲ್ಲ, ಏನಿಲ್ಲ. ದುಡ್ಡು ನಾನು ಹೇಳಿದ್ದೇನು, ಅಲ್ಲಿ ಇರೋ ಅಂಗನವಾಡಿ ಟೀಚರ್ಗೆ ಹೇಳಿ ಜಾಗಕ್ಕೆ ಹಣ ಸರ್ಕಾರ ಕೊಡ್ದಿದ್ರೆ ನಾನು ಕೊಡ್ತೀನಿ. ನೀವು ಯಾವುದೇ ಕಾರಣಕ್ಕೆ ಅಂಗನವಾಡಿ ಬಾಡಿಗೆ ಮನೇಲಿ ಇರ್ಲಿಕ್ಕಿಲ್ಲ, ಇದ್ರು ಅಂತ ಆದ್ರೆ ಅವರನ್ನ ಅಲ್ಲಿ ಇಡೋದಿಲ್ಲ ಅಂತ ಹೇಳಿದೆ. ಈ 3 ಜನ ಇಮಿಡಿಯೇಟ್ ಮಾಡಲಿಲ್ಲ ಅಂದ್ರೆ ನೀವು ತಿಳ್ಕೊಂಡಿರ್ರಿ, ಏನು ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗೋದಿಲ್ಲ ನನಗೆ. ಆಗದೆ ಇರೋದೇನಿಲ್ಲ, ಎಲ್ಲನೂ ಆಗ್ತವೆ. ನಾನು 3 ಜನರು ತೆಗಿತೀನಿ ಅಲ್ಲಿಂದ. ಇಷ್ಟು ಹೇಳೇ ಇರ್ತಾ ಮಾಡ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅದೇ ಊರಿನವರು, ಅದೇ ಅಕ್ಕಪಕ್ಕ ಮನೆಯವರು. ಎಷ್ಟು ಮನೆಗೊಂದು ಅಂಗನವಾಡಿ? 100 ಮನೆ ಮಧ್ಯದಲ್ಲಿ ಇರುವವರು ಇವರು. 2 ಗುಂಟೆ ಜಾಗ ಹುಡುಕ್ಲಿಕ್ಕೆ ಆಗುದಿಲ್ಲ ಇವರಿಗೆ. ಇಷ್ಟು ಹೆಲ್ಪ್ ಮಾಡ್ತೆ ಅಂದಾಗ ನಮ್ದು ಉದ್ದೇಶ ಏನು? ಯಾರ್ದೋ ಮನೆಯಲ್ಲಿ ಮಕ್ಕಳು ಹೋಗಿ ಅಲ್ಲಿ ಏನಾದ್ರು ವ್ಯತ್ಯಾಸ ಆಗಿ ಏನಾದ್ರು ಇದಾದ್ರೆ ಅನ್ನಲಿ ಅಷ್ಟೇ. ಇದು ಬಿಟ್ಟರೆ ಮತ್ತೇನಿಲ್ಲ. ಇಲ್ಲಿ ಇದ್ದವ್ರ ಮಕ್ಕಳು ಯಾರು ಇಲ್ಲ ಅಂಗನವಾಡಿಲಿ, ಎಲ್ಲ ಕಾನ್ವೆಂಟ್ ಅಲ್ಲಿ ಇದ್ದಾರೆ. ನಮ್ದು ಇಲ್ಲ, ರಾಜಕಾರಣಿಗಳ ಮಕ್ಕಳು ಇಲ್ಲ ಅಲ್ಲಿ. ನೀವು ಮತ್ತೆ ಬೇಜಾರು ಮಾಡ್ಕೊಳ್ಳುವಂಥದ್ದು ಏನಿಲ್ಲ, ವ್ಯತ್ಯಾಸ ಏನಿಲ್ಲ. ನಿಮಗೆ ನಮ್ಗೆ ಏನು ವ್ಯತ್ಯಾಸ ಏನಿಲ್ಲ, ಮತ್ತೆ ನೀವು ತಪ್ಪು ತಿಳ್ಕೊಳ್ಳೋದಂಥದ್ದು ಏನಿಲ್ಲ. ಅಲ್ಲಿ ಇರುವವ್ರು ಬಡವರ ಮಕ್ಕಳು, ಅವ್ರಿಗೆ ಏನಾದರೂ ಸಹಾಯ ಆಗ್ಬೇಕು ಅಂದೇಳಿ ನಾವು ಪ್ರಯತ್ನ ಮಾಡೋದು ಅಷ್ಟೇ. ಇದಾದ್ರೂ ಒಂದೊಂದು ಆಗುವಂಥದ್ದು. ಫಸ್ಟ್ ಬಂದಾಗ ಅಂಗನವಾಡಿ ಲೈಟ್ ಇಲ್ಲಾಗಿತ್ತು, 135 ಅಷ್ಟು ಅಂಗನವಾಡಿಗೆ ಕರೆಂಟ್ ಕೊಟ್ಟೆ.
ಫ್ಯಾನ್ ಇಲ್ಲ ಅಂದ್ರು ಫ್ಯಾನ್ ಕೊಟ್ಟೆ. ಉದ್ದೇಶ ಇಷ್ಟೇ, ಮತ್ತೆ ಏನು ಇಲ್ಲ ಅದರಲ್ಲಿ. 12 ಬಿಲ್ಡಿಂಗ್ ಮಂಜೂರಾಗಿದೆ ಸರ್, ಅದು 8 ಪ್ರಾರಂಭ ಆಗಬೇಕಾಗುತ್ತೆ. ಪ್ರಾರಂಭ ಮಾಡಿ. ಪ್ರಾರಂಭ ಮಾಡ್ಲಿಕ್ಕೆ ಏನು ತೊಂದರೆ ರೀ? ಯಾವ್ದು ಜಡಿಪಿ ಕೊಟ್ಟಿದ್ದಾರೆ? ಯಾರಿಗೆ ಕೊಟ್ಟಿದ್ದಾರೆ? ಎಂಟು ಕೊಟ್ಟಿದೆ ಸರ್, ಮೊದಲು ಎಂಟು ಕೊಟ್ಟಿದ್ರಿ, ಎಷ್ಟರಲ್ಲಿ 5 ಸ್ಟಾರ್ಟ್ ಆಗಿದೆ. ಮತ್ತೆ 3 ಯಾಕೆ ಮಾಡಲಿಲ್ಲ? ಟೆಂಡರ್ ಪೊಸಿಷನ್ ಆಗಿದೆ, ಕೋಡ್ ಆಫ್ ಕಂಡಕ್ಟ್ ಇತ್ತು. ಇಮಿಡಿಯೇಟ್ ಮಾಡಿ. ನೋಡಿ, ಶಾಲೆ ಅಂಗನವಾಡಿಲಿ ಕಾಂಪ್ರಮೈಸ್ ಇಲ್ಲ. ಅಲ್ಲಿ ಯಾವುದೇ ರೀತಿ ಕೊರತೆನೂ ಆಗಬಾರ್ದು, ತೊಂದರೆನೂ ಆಗಬಾರ್ದು. ಅಲ್ಲಿ ವ್ಯತ್ಯಾಸ ಆದ್ರೆ ನಾನು ಯಾರ ನಳು ನೋಡೋದಿಲ್ಲ, ಮೊದಲೇ ಹೇಳ್ಬಿಡ್ತೀನಿ ನಾನು. ಅಲ್ಲಿ ಏನಾದರೂ ಕೈಯಿಂದ ಕಿಸಿಯಿಂದ ಕೊಡೋಕಾದ್ರೆ ಕೊಡಿ, ಅಲ್ಲಿಂದ ಏನು ಮತ್ತೆ ಕಿಸಿಲ್ ಹಾಕೊಳ್ಬೇಡಿ. ಇದ್ದದ್ದು ಹೋಗ್ತದೆ. ಮೊದಲೇನಾದರೂ ಕಿಸಿಯಲ್ಲಿ ಇದ್ದದ್ದು ಅದು ಹಾಕೊಂಡ್ಗಳಿಗಿಲ್ಲ, ಅದು ಹೋಗ್ಬಿಡ್ತದೆ. ಅದು ನಿಜವಾದ ದೇವಸ್ಥಾನ. ಶಾಲೆ ಅಂಗನವಾಡಿ ಅದು ದೇವಸ್ಥಾನ. ಅಲ್ಲಿ ಕೊರತೆ ಆಗಬಾರ್ದು. ಅಲ್ಲಿ ಕೊರತೆ ಆದ್ರೆ ಹೋಯ್ತು. ನೀವು ಇದ್ದು ಇಲ್ಲದ ಲೆಕ್ಕ, ನಾವು ಇದ್ದು ಇಲ್ಲದ ಲೆಕ್ಕ. ಕೆಲವು ಇಲಾಖೆಯವರು ಹೋಗಿ ಎಲ್ಲ ಏನೋ ಒಂದೊಂದು ಏನೋ ಕೊಡ್ತಾ ಇದ್ದಾರೆ ಅಲ್ಲ. ಪಾಲಕರು ಕೊಡ್ತಾ ಇದ್ದಾರೆ, ಊರ್ನವ್ರು ಕೊಡ್ತಾ ಇದ್ದಾರೆ, ಅಧಿಕಾರಿಗಳು ಕೆಲವರು ಹೋಗಿ ಕೊಟ್ಟಿದ್ದಾರೆ. ಮುರುಡೇಶ್ವರದಲ್ಲಿ ಯಾರು ಹೇಳ್ತಾ ಇದ್ರು ಹಾಗೆ. ವೆಟರ್ನರಿ ಎಷ್ಟು ತಿಂಗಳಾಯ್ತು ಬರೆದು? ಸರ್ವೆ ಇಲಾಖೆದು ಮಾಡ್ಲಿಕ್ಕೆ ಎಷ್ಟು ದಿನ ಬೇಕ್ರಿ? ಎಷ್ಟು ತಿಂಗಳ ಬೇಕು? 15 ಜನ ಕೊಟ್ಟೆ ನಿಮ್ಗೆ. ನಿಮ್ಗೆ ಇಲ್ಲಿ ಜನ ಬೇಡ ಅಂದೇಳಿ ಬೇರೆ ಕಡೆ ಡೆಪ್ಯುಟೇಷನ್ ಮಾಡ್ತೀರಿ ನೀವು. ಇಲಾಖೆದು ಮಾಡ್ಕೊಡ್ಲಿಕ್ಕೆ ಆಗುದಿಲ್ಲ ನಿಮ್ಗೆ? ಅಥವಾ ಏನ್ ನಿಮ್ಮ ಉದ್ದೇಶ ಏನಾದ್ರು ಇದ್ರೆ ಹೇಳಿ. ಎಷ್ಟು ದಿನ ಬೇಕು? ಒಳ್ಳೇದಲ್ಲ ಇದು, ಇದು ಒಳ್ಳೇದಲ್ಲ. ಮೊದಲೇ ಹೇಳ್ತೀನಿ, ಒಂದು ಇಲಾಖೆಯವ್ರಿಗೆ ಸಪೋರ್ಟ್ ಮಾಡೋದಿಲ್ಲ ನೀವು ಅಂದ್ರೆ. ಇಲಾಖೆಯವ್ರ ಸರ್ವೆಗೆ ಬಂದ್ರೆ 3 ತಿಂಗಳ ಏನ್ರಿ ಇದು? ಏನ್ ನಡೀತದೆ? ಮತ್ತೆ ಯಾರ್ದಿದ್ದೀರಿ? ಯಾವ್ದಾದ್ರು ಇಲಾಖೆ ಸರ್ವೆ ಕೊಟ್ಟಿದ್ದು ಯಾವ್ದಾದ್ರು ಇದೆಯಾ? ಇಲಾಖೆದು ಬಂದ್ರೆ 10 ದಿನದಲ್ಲಿ ಮುಗಿಸ್ಬೇಕು. ಯಾವುದೇ ಇಲಾಖೆದು, ಯಾವುದೇ ಇಲಾಖೆ ಬರಲಿ 10 ದಿನದಲ್ಲಿ ಮುಗಿಸ್ಬೇಕು. ಮೊದಲೇ ಹೇಳ್ಬಿಡ್ತೀನಿ ನಾನು. 1 ವಾರದಲ್ಲಿ ಮುಗಿಸ್ಕೊಡ್ತಾರೆ. ಹಣ ಇದೆ ಇಲ್ಲ ಅಲ್ಲಿ? ಕಂಪೌಂಡಾಗ ಹಣ ಇದೆ ನೋಡಿ, ಇಮಿಡಿಯೇಟ್ ಮಾಡಿಕೊಡಿ. ಇಲಾಖೆದು ಯಾವುದೇ ಇಟ್ಕೊಳ್ಳೋಕಿಲ್ಲ, ಯಾರ್ದು ಇಟ್ಕೊಳ್ಳೋಕಾಗ. ಇಲಾಖೆದು ಮಾಡೋಕ್ಕಾಗೋದಿಲ್ಲ ಅಂದ್ರೆ ನೀವು ಕೆಲಸ ಮಾಡೋರಲ್ಲ ಅಂದೇಳಿ ಅರ್ಥ. ಎಷ್ಟು ವರ್ಷ ಸಮಸ್ಯೆ ಇರೋದು? ಮತ್ತೆ 5 ವರ್ಷದಿಂದ ಅದು ಕಂಪೌಂಡು ಬಿಲ್ಡಿಂಗು ಎಲ್ಲ ಬಂದು ಜಾಗ ಅಳತೆ ಮಾಡಿ ಕೊಡ್ತಾರೆ, ಕಂಪೌಂಡ್ ಹಾಕಿ. ಹಾಗೇನಾದ್ರು ಇದ್ರೆ ತಹಸೀಲ್ದಾರ್ AC ಎಲ್ಲ ಇಟ್ಕೊಳ್ಳಿ, ಪೊಲೀಸ್ ಪ್ರೊಡಕ್ಷನ್ ಇಟ್ಕೊಳ್ಳಿ. ಅಲ್ಲಿಗೆಲ್ಲ ಏನು ಕೊಡಬೇಕು ಕೊಟ್ಟಿದ್ರಿ? ಕೊಟ್ಟಿದ್ರ? ಬೇರೆ ಏನು ಕೊರತೆ ಇಲ್ಲ ನಿಮ್ಮಲ್ಲಿ ಸರ್? ಯಾವುದೇ ಕಂಪ್ಲೇಂಟ್ಸ್ ಮಾನ್ಸೂನ್ ಟೈಮ್ ನಲ್ಲಿ ಏನೇ ಒಂದು ತೊಂದರೆ ಆದ್ರೂ ಅದನ್ನ ನೀವು ಈ ಒಂದು ಸಂಖ್ಯೆಗೆ ಕಾಲ್ ಮಾಡಿ ಜನಗಳಿಗೆ ಆದಷ್ಟು ಇದು ಮುಟ್ಟೋ ತರ ನೀವು ತಲುಪಿಸ್ಬೇಕಾಗತ್ತೆ. ಭಟ್ಕಳದ್ದು ನೋಟ್ ಮಾಡ್ಕೊಳ್ಳಿ, 08385 226422 and ಹೊನ್ನಾವರ್ದು 08387 220262 and ಇದಕ್ಕೆ ಭಟ್ಕಳ ನೋಡಲ್ ಆಫೀಸರ್ ಆಗಿ ವಿಜಯಲಕ್ಷ್ಮಿ ಮಡಿ ಅಂತ ಶ್ರೇಷ್ಠರಾಗಿರ್ತಾರೆ. ಅಂಡ್ ಹೊನ್ನಾವಲ್ಲಿ ಕೃಷ್ಣ ಅಂಡ್ ಕೊಂಡ ಅಂತ ಶ್ರೇಷ್ಠರನ್ನ ನಾವು ನೋಟ್ ಮಾಡಿದೀವಿ. 24/7 ಇದು ವರ್ಕಿಂಗ್ ಇರುತ್ತೆ. ಕಂಪ್ಲೇಂಟ್ಸ್ ಎಲ್ಲರೂ ಆದಷ್ಟು ಇಮಿಡಿಯೇಟ್ ಆಗಿ ನಮಗೆ ರೀಚ್ ಆಗೋ ತರ ಎಲ್ಲೂ ಬೇರೆ ಕಡೆ ಅರಣ್ಯ ಇಲ್ಲಾಗಿ ನಮ್ಮಲ್ಲಿ 82% ಉಳಿಸಿದ್ದಲ್ಲ. ನಮ್ಮಲ್ಲಿ ಎಷ್ಟು ಬೇಕೋ ಅಷ್ಟೇ ತಗೊಂಡ್ರು, ಹಂಗಾಗಿ 82% ಉಳಿತು. ಅಲ್ಲೆಲ್ಲ ನೋಡಿದ್ರು 1000 ಎಕರೆ, 500 ಎಕರೆ, 2000 ಎಕರೆ ಒಬ್ಬೊಬ್ಬರ ಹೆಸರಿನಲ್ಲಿದ್ದೀರಿ. ಅದು ಗೌರ್ಮೆಂಟ್ ಸ್ಯಾಂಕ್ಷನ್. ಹಾಗೆ ಮಾಡೋಕೆ ಹೋಗ್ಲಿಲ್ಲ. 5 ಎಕರೆ 10 ಎಕರೆ 100 ಎಕರೆ ಯಾರ್ದಿಲ್ಲ, ಏನೋ ಒಬ್ಬರದಿಬ್ಬರದೇನೋ ಇರ್ಬೇಕು. 100 ಎಕರೆ ಯಾರ್ದು ಇಲ್ಲ.
ಹಾಗಾಗಿ ನಾವು ಉಳಿಸಿದಾರೆ ಅಂದ್ರೆ ನಾವು ಉಳಿಸಿದ್ದು. ಹಾಗಾಗಿ ನೀವು ತೊಂದರೆ ಕೊಡ್ಲಿಕ್ಕೆ ಹೋಗ್ಬೇಡಿ. ಮತ್ತೆ ಏನು 50, 60, 100 ವರ್ಷದಿಂದ ಅಲ್ಲಿ ಉಳ್ಕೊಂಡಿದ್ದಾರೆ, ಅವರಿಗೆಲ್ಲ ಏನು ಸಹಾಯ ಮಾಡ್ಲಿಕ್ಕೆ ಆಗ್ತದೆ ಮಾಡಿ, ಉಪದ್ರ ಕೊಡ್ಲಿಕ್ಕೆ ಹೋಗ್ಬೇಡಿ. ಅವ್ರಿಗೆ ಕರೆಂಟ್ ಕೊಡಬಾರ್ದು, ಅವ್ರಿಗೆ ರೋಡ್ ಕೊಡಬಾರ್ದು, ಅವ್ರಿಗೆ ನೀರು ಕೊಡಬಾರ್ದು, ಅದೆಲ್ಲ ಆಗೋದಿಲ್ಲ. ಅವ್ರಿಗೆ ನೀರು ಕೊಡಬೇಕು, ಕರೆಂಟ್ ಕೊಡಬೇಕು, ರೋಡು ಕೊಡಬೇಕು. ಅವ್ರು ಮೊದಲಿಂದ ಇದ್ದಾರೆ ಅಂತ ಹೇಳಿದ್ರೆ ಅವ್ರ ಮನೆನೂ ಕಟ್ಟಬೇಕು. ಏನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಹೊಸದ ಅತಿಕ್ರಮಣ ನಾನೇ ಹೇಳ್ತಾ ಇದ್ದೀನಿ, ಮಾಡಬೇಡಿ, ಮಾಡ್ಲಿಕ್ಕೆ ಕೊಡಬೇಡಿ ಅನ್ನಿ. ಹಳಬ್ರೆ ಯಾರು ಇದ್ದಾರೆ ಅವ್ರಿಗೆ ಸಹಾಯ ಮಾಡಿ. ನಲ್ಲಿ ಇರೋದೇ 2 ಕೋಟಿ ವರ್ಕ್ ಇದೆ ಸರ್. 2 ಕೋಟಿ ವರ್ಕ್ ನಲ್ಲಿ ಅದಕ್ಕೆ ನಾವು ಎಸ್ಕಾಮ್ ಅಂತ ಹೇಳಿ ಒಂದು 4 ರಿಂದ 8 ಲಕ್ಷ ಕೋಟಿ ಇಟ್ಕೊಂಡಿದ್ದೀವಿ ಪ್ರೊವಿಷನ್ ಮಾಡ್ಕೊಂಡಿದ್ದೀವಿ. ಆ ಬೋರ್ವೆಲ್ಗೆ ನಾವು ವಿದ್ಯುತ್ ಸರಬರಾಜು ಮಾಡ್ಕೋಬೇಕಂದ್ರೆ 40 ಲಕ್ಷ ಖರ್ಚು. 37 ಇಲೆಕ್ಟ್ರಿಕಲ್ ಪೋಲ್ ವೈರಿಂಗು, 40 ನೀರಿಗೆ 40 ಲಕ್ಷ ಬರ್ತದೆ. ಅದಕ್ಕೆ 23 ಅಂತ ನೀವು 41. ಆಯ್ತು, ಏನಾದ್ರು ಮಾಡ್ರಿ. ಕುಡಿಯೋ ನೀರು ಆಯ್ತು 23 ಲಕ್ಷ ಎಲ್ಲಿಂದ ತುಂಬ್ತಾರೆ? ಅದು 8 ಲಕ್ಷ ಅಂದ್ರೆ 8 ಲಕ್ಷ ಇರೋದು. ಅದಕ್ಕೆ ಏನಾದ್ರು ಬೇರೆ ಏನಾದ್ರು ರೂಟ್ ಬೇರೆ ಕಡೆಯಿಂದ ಲೈನ್ ತಗೊಂಡು ಹೋಗಿ ಮಾಡ್ತಾ ಇದೆ ಸರ್. ಮಾಡ್ರಿ. ಹಾ ಆಯ್ತು, ಕೊಡುವ, ಮಾಡ್ತಾ ಇದ್ದಾರೆ ಎಲ್ಲ ಕೊಡ್ತೀವಿ ನಾವು. ಈಗ ಏನು ನಿಮ್ಗೇನು ಕೊರತೆ ಇಲ್ಲ. ಈಗ 2 ಕೋಟಿ ರೂಪಾಯಿ ಫ್ರೀ ಕೊಡ್ತಾ ಇದ್ದೇವೆ ನಾವು. ಹಾಗೆ ಏನೋ ಬಡವರಿಗೆ ಅನುಕೂಲ ಆಗಲಿ ಪಾಪ. ಹೌದು. ಎಲ್ಲ ಮಾಹಿತಿಯನ್ನು ನೀಡಿದ ಎಲ್ಲ ಮಂಡಲ ಅಧಿಕಾರಿಗಳಿಗೂ ಹಾಗೂ ಎಲ್ಲ ಇಲಾಖಾ ಅಧಿಕಾರಿಗಳಿಗೂ ಹಾಗೂ ಪತ್ರಕರ್ತ ಸ್ನೇಹಿತರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸ್ತಾ, ಮಾನ್ಯರ ಅಧ್ಯಕ್ಷರ ಅನುಮತಿಯ ಮೇರೆಗೆ ಈ ಸಭೆ ಮುಕ್ತಾಯ ಆಗುತ್ತದೆ ಅಂತ ಹೇಳಿ ಎಲ್ಲರಿಗೂ